ಗಂಟೆಗೆ ಎದ್ರೆ ನಮ್ಮ ಮೇಡಮ್ 5:15 ಎದ್ದರು. ಫಸ್ಟ್ ನಾನು ಎದ್ದ ಮೇಲೆ ನೀವು ಹೋಗ್ರಿ ಆಮೇಲೆ ನೆಪಿಸ್ಲತ್ತಾರು. ಈಗ ಹತ್ತಿಕೊಳ್ತಿರ್ತಾರೆ. ಮೇಡಮ್ದು ಇವತ್ತು ಫುಲ್ ಕೆಲಸ ಐತಿ, ಏನು ಅಂತ ಅನ್ಕೋಕೆ ಹೋಗ್ಬೇಡ್ರಿ. ಭಾಳೇನು ದೊಡ್ಡ ಕೆಲಸ ಇಲ್ಲ, ಮಾಡೋದೆಲ್ಲ ಸೇಮ್ ಕೆಲಸನ, ಬರೀ ನಿವೇದೇಟ್ ಮಾಡೋದೈತೆ ಶಿರ ದೇವ್ರ ಕಟ್ಟಿ ನೀರು ಕೊಟ್ಟು ಬರೋದೈತಿ. ಅಷ್ಟಕ್ಕೆ 5:15 ಎಬ್ಸ್ಯಾಳು ನನ್ನ. ಈಗ ನೀರು ಇಟ್ಟನು, ನೀರು ಕಾತವು, ಜಳಕ ಮಾಡ್ತವು. ಆಮೇಲೆ ಡೈಲಿ ಇದ್ದಿದ್ದನ್ನ ಕೆಲಸ ಎಲ್ಲ ಅವನು ಮಾಡ್ತವೆ. ರೊಟ್ಟಿ ಇಟ್ಟು ನಾಷ್ಟ ಎಲ್ಲ ಬರೀ ಒಂದು ಶಿರಾ ಮಾಡೋಕೆ 5:15 ಎದ್ದು ಕೂತೈತಿದ್ದು. ಇಟ್ಟು ಸರಿ ಕೆಟ್ಟದಿಲ್ಲ. ಮತ್ತು ಕೆಲ್ಸಕ್ಕೆ ಲೇಟ್ ಆಗಬಾರ್ದು ಅಂತ ನಾವೆಲ್ಲ ಊಟದ್ದು ಇವತ್ತೊಂದು ದಿವಸ ಎದ್ದು ಅದಕ್ಕೆ ನಿವೇದನೆ ಕೊಡ್ಬಿಡ್ಬೇಕು ನಿರ್ವಹಣೆ. ಅದಕ್ಕಾಗಿ ಬೆಳಿಗ್ಗೆ ಈ ಟೈಮ್ಗೆ ಬರ್ಕೇಳ್ಕೊತ ಮಕ್ಕೋತೀವಿ. ಈಗ 5:30 ಎದ್ದೆ ಹಾಲು ತಿಕ್ಕೊತ ಥಂಡ್ಯಾಗ. ನಾವು ಬೆಳಿಗ್ಗೆ ಭಾಳ ಥಂಡಿತ್ತು, ಅದಕ್ಕೆ ಸ್ವಲ್ಪ ಚಾಯ್ ಇಟ್ಟನು. ಆಮೇಲೆ ಅಕ್ಕಿ ಜಳಕಕ್ಕೆ ಎಲ್ಲ ಹೋಗಿಳು. ಅದಕ್ಕೆ ನಾನು ಸ್ವಲ್ಪ ಕಸ ಪರಿಶಿ ಅಟ್ಟ ಮಾಡ್ಕೋತನು ಬರುಮಟ ಅಂತ. ಆಮೇಲೆ ಮೇಡಮ್ ಜಳಕ ಮಾಡಿ ಬಂದು ಅಂಗಳಕ್ಕೆ ಹೊರಗಿನ ಕಸ ಎಲ್ಲ ನೀರು ಹಾಕಿ ಹುಡುಕಳು. ಇವತ್ತು ಸೋಮವಾರ ಜಲ್ದಿನ ಎದ್ದವು. 5:15 ಎದ್ದ ಜಳಕ ಕಸ ಪರಿಶಿ ಹಂಗ ಎಲ್ಲ ಹೊಡೆಯೋದ ಅದು ಹೊರಗಿಂದೆಲ್ಲ ಕೆಲಸ ಆಯಿತು. ಅಡಿ ಇಟ್ಟೀನಿ. ಯಾಕಂದರೆ ಇವತ್ತು ನಿವೇದಿ ಕೊಡೋದೈತಿ. ಮೊನ್ನೆ ನಮ್ಮ ನಿರ್ವಾಣೇಶ್ವರ ದೇವ್ರದ್ದು ತೇರು ಎಳೆದಿತ್ತು. ಇವತ್ತಿಗೆ 5 ದಿನ ಆಯಿತು ಕಳಸ ಇಟ್ಟ. ಸೊ ಇವತ್ತು ಕಳಸ ಇಳಿಸ್ತಾರು, ದೇವ್ರಿಗೆ ನಿವೇದಿ ಕೊಡಬೇಕೈತಿ. ಅದಕ್ಕೆ ಮತ್ತು ಅವರು ಡ್ಯೂಟಿಗೆ ಹೋಗ್ತಾರೆ, ಮತ್ತು ನಿವೇದಿನೂ ಅವ್ರು ಹೋಗೋದ್ರ ಕೊಟ್ಟು ಹೋಗ್ತಾರೆ. ಅದಕ್ಕೆ ಜಲ್ದಿ ಕೆಲಸ ಆಗ್ಬೇಕಂತೇಳಿ ಜಲ್ದಿ ಎದ್ದು ಮತ್ತು ಅವರು ಜಳಕ ಮಾಡಿ ಬರಾಕತ್ತಾರು. ಜಳಕ ಮಾಡಿ ಬಂದು ಪೂಜೆ ಮಾಡ್ತಾರೆ. ಅಡುಗೆ ಮಾಡ್ತೀನಿ. ನಂದು ಜಳಕ ಆಯ್ತು, ಅಕ್ಕಿದು ಜಳಕ ಆಯ್ತು. ನಾನು ಜಳಕ ಮಾಡಿ ಪೂಜೆ ಅಷ್ಟು ಮಾಡಿ ಮುಗಿಸಿನಿ. ಪೂಜೆ ಕಂಪ್ಲೀಟ್ ಆಯ್ತು. ಪೂಜೆ ಬಂದ ನಮ್ಮ ಮಿಸಸ್ ಅವ್ರ ಜಳಕ ಮಾಡಿ ಅವರ ನಿವೇದಿ ರೆಡಿ ಮಾಡತ್ತಾರು. ಆ ಕಡೆ ಏನು ಮಾಡಿದಾರೋ, ಆ ಕಡೆ ಸಾರು ಮಾಡಿದಾರೇನು, ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡ್ತಾರೋ ರೆಡಿ. ಈಗ ಅನ್ನ ಎಲ್ಲ ಮಾಡಿ ಒಟ್ಟು ರೆಡಿ ಮಾಡಿಟ್ರು. ಲೌಟ್ ಎದ್ದ ನಾವೆಲ್ಲ ಪೂಜೆ ಎಲ್ಲ ಮುಗಿಸಿದ್ರಿನ. ಇನ್ನೂ ಟೈಮ್ ಐತಿ. 7 ಗಂಟೆ 7:30 ಐತಿ. ಆರಾಮ್ಸರಿ ರೊಟ್ಟಿ ಆರಾಮ್ಸರಿ ಮಾಡ್ತಾಳು. ಹೋಗಿ ನಿವೇದಿ ಕೊಟ್ಟು ಆಮೇಲೆ ನಾನು ಡ್ಯೂಟಿಗೆ ಹೋಗ್ಬೇಕು. ಬೆಳಿಗ್ಗೆ ಎಲ್ಲ ಪಾಪ ಕೆಲಸ ಮುಗಿಸಿ ಈಗ ನಾಷ್ಟ ಮಾಡತ್ತಾಳೆ ಚಂದಕ್ಕೆ ಕುಂತ ಶಾಂತ. ಇನ್ನೂ ಚಪಾತಿ ಮಾಡೋದೈತಿ. ಈಗ ಚಪಾತಿ ಅಟ್ಟು ಮಾಡಿ ಕೊಟ್ಲಂದ್ರೆ ನಿವೇದಿ ಕೊಟ್ಟು ಬರ್ತಾನು. ಕೂತಾಗ ಪಟ್ ಮುಖಾದ ನನ್ನ ಬಿಟ್ಟು ನೋಡ್ತಾಳೆ. ನೋಡಿ, ನಾನು ತಿನ್ಬೇಡ ಅದನ್ನು ತಿನ್ನು. ಪಾಪ ಬೆಳಿಗ್ಗೆ 5 ಗಂಟೆಗೆ ಫಸ್ಟ್ ಟೈಮ್ ಎದ್ದಾಳು ಇವತ್ತು. ಎದ್ದು ಎಲ್ಲ ಕೆಲಸ ಹೊಡಿದಾಳು. ಹೌದು, ನೀವು 7 ಗಂಟೆಗೆ ಎದ್ದಿ, ಡಿಡಿ 8 ಗಂಟೆಗೆ ಹೇಳ್ತಿ. ಈಗ ತೇರ ಮೊನ್ನೆ ಜಾತ್ರೆಗಿತ್ತು. ನಾನು ನಾಡು ಕೆಲ್ಸಕ್ಕೆ ಹೋಗೀನಿ, ತೇರ ನೋಡೋಕ್ಕಾಗಲಿಲ್ಲ. ಇದು ನಮ್ಮ ನಿರ್ವಾಣೇಶ್ವರ ಗುಡಿ ತಳದಿಂದ. ಅದು ಬೆಲ್ಕನ ಇಲ್ಲ ಗುಡಿ ಗುಡ್ಡದ ಮೇಲಿಂದ. ಬೆಳಿಗ್ಗೆ 5:15 ಇದಕ್ಕೂ ಕರೆಕ್ಟ್ ಟೈಮ್ ಆಯ್ತು. ನಂದು ಈಗ ಹೋಗೋ ಟೈಮ್ ಆಗೈತಿ. ನಿವೇದಿನೂ ಕೊಟ್ಟಿನಿ, ಎಲ್ಲ ಆಯ್ತು. ಮತ್ತು ನಂದು ಟೈಮ್ ಮತ್ತು ನಾನು ಕೆಲ್ಸಕ್ಕೆ ಹೋಗ್ತಾನು. ಕರೆಕ್ಟ್ ಇದ್ದಿದ್ದು ಕರೆಕ್ಟ್ ಆಯ್ತು ಟೈಮಿಂಗೆಲ್ಲ.